ಶ್ರೀ ಗುರುಭ್ಯೋ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು, ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ, ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ವಾರದ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಈ ಒಂದು ವಾರ ರಾಶಿಯಲ್ಲೇ ಚಂದ್ರ ಪ್ರಾರಂಭ ಆಗ್ತಾ ಇರೋದರಿಂದ ಸ್ವಲ್ಪ ಮಂಗಳವಾರ ಬುಧವಾರದವರೆಗೂ ತಾಳ್ಮೆಯಂತ್ರ ವರ್ತನೆ ಮಾಡುವಂಥದ್ದಾಗುತ್ತೆ. ತುಂಬ ಯೋಗಕ್ಷೇಮದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗುತ್ತೆ, ತುಂಬ ಜಾಗೃತೆಯಂತ್ರ ಮೂಡುವಂಥದ್ದಾಗುತ್ತೆ. ಬಟ್ ನಿಮಗೆ ಬುಧವಾರದ ನಂತರ ದಿನಗಳೇನಾಗುತ್ತೆ, ತಾಳ್ಮೆ ಕಳೆದುಕೊಳ್ಳುವಂಥದ್ದಾಗತ್ತೆ, ಕೋಪ ಅತಿರೇಕವಾಗಿ ಬರುವಂಥದ್ದಾಗತ್ತೆ, ಎಲ್ಲರ ಬಗ್ಗೆ ಒಂದಿಷ್ಟು ಅನುಮಾನಗಳನ್ನು ಎತ್ತುವಂಥದ್ದಾಗತ್ತೆ, ಪ್ರತಿ ವಿಷಯಕ್ಕೂ ಪ್ರಶ್ನೆಗಳನ್ನು ಕೇಳುವಂಥದ್ದಾಗತ್ತೆ ಕನ್ಯಾ ರಾಶಿಯವರು. ಇದರಿಂದ ಏನಾಗುತ್ತೆ, ವಿಶ್ವಾಸ ದಿನದಿಂದ ದಿನಕ್ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಸ್ವಲ್ಪ ಮೂಡುವಂಥದ್ದಾಗತ್ತೆ ಅನುಮಾನ. ಸೊ ಇದರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕನ್ಯಾ ರಾಶಿಯವರಿಗೆ ಸೋಮವಾರದಿಂದ ಬುಧವಾರದ
ಬುಧವಾರದವರೆಗೂ ಅನುಕೂಲತೆಯಿಂದ ಕೂಡಿರುತ್ತೆ. ಬುಧವಾರದ ನಂತರ ಬರುವಂತಕ್ಕಂಥ ದಿನಗಳು ಸ್ವಲ್ಪ ವಿರೋಧ ಭಾವನೆಯಿಂದ ಕೂಡಿರುತ್ತೆ. ಒಂದಿಷ್ಟು ಒತ್ತಡ ಇರುತ್ತೆ, ಸ್ಟ್ರೆಸ್ನಿಂದ ಒಂದಿಷ್ಟು ನಿಮಗೆ ಬೇಜಾರಾಗುತ್ತೆ, ಆ ವ್ಯಕ್ತಿಯ ಜೊತೆ ವಿರಸ ಜಾಸ್ತಿ ಆಗುವಂಥದ್ದಾಗತ್ತೆ. ಕೌಟುಂಬಿಕವಾಗಿ ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ರೀತಿಯಲ್ಲಿ ಮನಸ್ತಾಪಗಳು ಸೃಷ್ಟಿಯಾಗುವಂಥದ್ದಾಗತ್ತೆ ಮತ್ತು ನಿಮಗೆ ಅಧಿಕವಾದ ಖರ್ಚುಗಳು ಬರುವಂಥದ್ದಾಗತ್ತೆ. ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿಮಗೆ ಕಾಡುವಂಥದ್ದಾಗತ್ತೆ ಈ ಒಂದು ವಾರದಲ್ಲಿ, ಗುರುವಾರದಿಂದ ಅಂತಲೇ ಹೇಳ್ಬೋದು. ಇನ್ನು ಅಧಿಕವಾದ ಪ್ರಯಾಣ ಖರ್ಚುಗಳಿಂದ ತಲೆ ತುಂಬ ಸಿಡಿಲಿನ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದಾಗುತ್ತೆ. ಸುಮ್ಮನೆ ರೇಗುವಂಥದ್ದು ಕೂಡ ಆಗುವಂಥದ್ದಾಗುತ್ತೆ. ಅಥವಾ ಬೇಕು ಬಿಟ್ಟು ಏನೋ ಮಾತನಾಡಲು ಹೋಗ್ಬಿಟ್ಟು ಲಾಕ್ ಆಗುವಂಥದ್ದು ಆಗುತ್ತೆ. ಅಂದರೆ ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ ಕನ್ಯಾ ರಾಶಿಯವರಿಗೆ. ಸುಮ್ಮನೆ ಬಾಯಿದೆ ಅಂತ ಏನೇನೋ ಮಾತಾಡ್ತೀರ, ಎಲ್ಲರ ಹತ್ರ ಬೈಸ್ಕೊಳ್ಳೋದು ಆಗ್ಬೋದು, ಲಾಕ್ ಆಗ್ಬೋದು, ಅಥವಾ ನಿಮ್ಮನ್ನು ಎಲ್ಲರೂ ದೂಷಣೆ ಮಾಡ್ಬೋದು. ಅಯ್ಯೋ ಅವನು ಸಿಕ್ಕಾಪಟ್ಟೆ ಮಾತಾಡ್ತಾನಪ್ಪ, ಏನು ಮಾತಾಡ್ತಾನೆ ಅವನಿಗೆ ಅರ್ಥ ಆಗೋದಿಲ್ಲ ಅಂತ ಸುಮ್ಮನೆ ನಿಮ್ಮ ಬಗ್ಗೆ ಕಂಪ್ಲೇಂಟು ಕೂಡ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಮಾತನ್ನು ಕಡಿಮೆ ಮಾಡೋದು ತುಂಬ ಉತ್ತಮ. ಎಷ್ಟು ಬೇಕು ಅಷ್ಟನ್ನೇ ಮಾತಾಡಿ, ಮತ್ತು ಯಾರ ಹತ್ರನೂ ಉದಂಡವಾದ ಮಾಡಲು ಹೋಗಬೇಡಿ. ಇದು ನಾವು ಕೊಡ್ತಕ್ಕಂಥ ನಿಮಗೆ ಒಂದು ಸಲಹೆ ಅಷ್ಟೇ. ಅಂದರೆ ಇಲ್ಲಿ ಇನ್ನೊಂದು ಏನಾಗುತ್ತೆ, ಕನ್ಯಾ ರಾಶಿಯವರಿಗೆ ಹಿಡಿದ ಕಾರ್ಯ ಅರ್ಧಕ್ಕೆ ಬಿಟ್ಬಿಡ್ತೀರಾ. ಬುಧವಾರದವರೆಗೂ ತೊಗೊಂಡೋಗ್ತೀರಾ, ಬುಧವಾರದ ನಂತರ ಇದಕ್ಕೆ ವಿಡ್ರಾ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲ ನಂಗೆ ಬರ್ಲಿಕ್ಕೆ ಆಗಲ್ರಿ, ನಂಗೆ ಹುಷಾರಿಲ್ಲ ಅಂತ ಏನೋ ಒಂದು ನೆಪ ಹೇಳಿ ಅದನ್ನು ಅರ್ಧಕ್ಕೆ ಬಿಟ್ಬಿಡ್ತೀರಾ. ಇದರಿಂದ ಏನಾಗುತ್ತೆ, ನಿಮಗೆ ಭವಿಷ್ಯತ್ ಕಾಲದಲ್ಲಿ ಸ್ವಲ್ಪ ಹೊಡೆತ ಬೀಳುವಂಥದ್ದಾಗತ್ತೆ. ಇನ್ನು ವ್ಯಾಪಾರದಲ್ಲೂ ಅಷ್ಟೇ, ಬುಧವಾರದ ಗ್ಯಾರಂಟಿ ಕೊಡ್ತೀರಾ, ಗುರುವಾರ ಇದಕ್ಕಿದಂಗೆ ಇಲ್ಲರಿ ಅವ್ರು ಏನೋ ಆಗೋದಿಲ್ಲ ಅಂತ ಹೇಳಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಕಷ್ಟ ಇದ್ರೆ ಬಿಡಿ ಅಂತ ಹೇಳ್ತೀವಿ. ಅಂದರೆ ಇದು ಅಲ್ಲ. ಅಂದರೆ ಇಲ್ಲಿ ಬುಧವಾರದವರೆಗೂ ಕನ್ವಿನ್ಸ್ ಮಾಡಿದವರು ಗುರುವಾರ ಯಾಕೆ ಇದು ಆಗ್ತಾ ಇರೋದ್ರಿಂದ ಸ್ವಲ್ಪ ಅದು ಅನುಮಾನ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ತಾಳ್ಮೆ ಎಂಬುದು ಇದೆಯಲ್ಲ, ಅದು ನಿಮಗೆ ಕಡಿಮೆ ಆಗುವಂಥದ್ದಾಗತ್ತೆ ಈ ಒಂದು ವಾರದಲ್ಲಿ. ತಾಳ್ಮೆ ಎಷ್ಟೇ ನೀವು ಕಂಟ್ರೋಲ್ ಮಾಡ್ತೀನಿ ಅಥವಾ ಇದು ಮಾಡ್ತೀನಿ ಅನ್ನೋದು ಸಾಧ್ಯನೇ ಆಗೋದಿಲ್ಲ. ಅಂದರೆ ಕೋಪ ವಿಪರೀತವಾಗಿ ಬರುವಂಥದ್ದಾಗುತ್ತೆ, ತಾಳ್ಮೆ ಕಡಿಮೆ ಆಗುವಂಥದ್ದಾಗುತ್ತೆ. ಕೆಲಸದಲ್ಲಿ ಸುಖ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರಿಗೆ ಹಾಕಿ ನೀವು ಏನೋ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಒಳ್ಳೆಯದು ಏನು ಅಂತ ಬರೋದಾದರೆ, ನಿಮಗೆ ಒಳ್ಳೆಯದಂದರೆ ಸ್ವಲ್ಪ ಆರ್ಥಿಕವಾಗಿ ಲಾಭಗಳಿದೆ. ಎರಡನೇದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ ಒಬ್ಬ ವ್ಯಕ್ತಿಯಿಂದ ಅದು ಸ್ವಲ್ಪ ಒಳ್ಳೆಯ ಒಂದು ಸ್ಟೇಜಿಗೆ ಬರುವಂಥದ್ದಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಈ ವಾರದಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇರುತ್ತೆ, ಖರ್ಚು, ಅನುಮಾನ ಮತ್ತು ಏನಂತೀರ ಮನಸ್ತಾಪ ಇವೇ ಇರುತ್ತೆ. ಬಟ್ ಆದಾಯ ಮೂರನೇ ವ್ಯಕ್ತಿಯಿಂದ ಲಾಭ ಇದೆ, ಮತ್ತು ಮೂರನೇ ವ್ಯಕ್ತಿಯಿಂದ ಆ ಕೆಲಸ ಸಕ್ಸಸ್ ಆಗುವಂಥದ್ದು ಇದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ಒಂದು ವಾರದಲ್ಲಿ ಸಾಧ್ಯವಾದಷ್ಟು ಬುಧ ಮತ್ತು ಶುಕ್ರನ ಜಪವನ್ನು ಮಾಡಿಸಿ, ಶುಕ್ರವಾರ ದಿನ ಆದಷ್ಟು ಮನೆಯಲ್ಲಾಗಿರಲಿ ದೇವಸ್ಥಾನದಲ್ಲಾಗಿರಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಸಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳಿದ್ದರೆ ದೂರವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿತ್ಯ ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ. ಇದರಿಂದ ಸ್ವಲ್ಪ ಧೈರ್ಯ ಅಥವಾ ಸಾಹಸ ಕಲಿಯುವಂಥದ್ದಾಗತ್ತೆ, ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದೇ ವಾಲಂಟಿಯರ್ ಆಗಿ ಇನ್ವಾಲ್ವ್ಮೆಂಟ್ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.